ಗಾಯ ಮಾಡ್ಕೊಂಡಿನ್ರಿ ಕಾಲ್ ಭಯಂಕರ ದೊಡ್ಡ ಗಾಯ ಆಗೈತಿ ಈಗ ನೋಡ್ರಿ ಗಾಯ. ಕ್ವಶನ್ ಅಂಡ್ ಆನ್ಸರ್ ಲೋಡಿಂಗ್ ಅಂತ ಹಾಕಿದ್ರಲ್ಲ ಇವ್ರದ ಅದಕ್ಕೂ ಇನ್ನ ಕ್ವಶನ್ ಎಷ್ಟು ಅದು ಕ್ವಶನ್ ಏನ್ ಕೇಳ್ಕೊಂಡು ಗೊತ್ತಾಗಲ್ಲ ಕೇಳಿ ಮೇಲೆ ಐತೀನಿ ನೋಡ್ರಿ. ನನ್ನ ಬಗ್ಗೆ ಒಂದು ಕ್ವಶನ್ ಕೇಳಕ್ಕೂ ಇನ್ನ ಯೋಚನೆ ಮಾಡೋಷ್ಟು ಅಣ್ಣಗ ಬಂದ್ಬಿಡೈತಿ. ಐ ನೀ ಹೇಳ್ದು ಬರೋದು ತಗಲ್ಲ ನಡಿ. ಅದು ಹೊಸ ಬಾಲ್ ಐತ್ ದೋಸ್ತ, ನೀನು ಮೆಲ್ಕ್ ಟಚ್ ಮಾಡ್ಬೇಕು. ನೀನು ಕಸಿಯಾಗಿ ಟಚ್ ಮಾಡಿದ್ರೆ 6 ಹೋಗುತ್ತದು. ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಅಲ್ಲೊಂದು ರಾಜರ ಬೀದಿದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂತ ಕನಸು ಕಾವಲಿದೆ. ನಿನ್ನೆ ಆಡ್ಬೇಕಾಗಿದ್ದ ಮ್ಯಾಚ್ ಇವತ್ತು ಆಡಾಕತ್ತೀವಿ. ಯಾಕಂದ್ರೆ ನಿನ್ನೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಹೇಳಿದ್ನಲ್ಲ ನಿನ್ನೆ ಬ್ಲಾಗ್ದಾಗ. ಅಮಾಶೆ ಅಂತ ಹುಡ್ರಿ ಎಲ್ಲರೂ ಎಲ್ಲಿ ಬೇಕು ಅಲ್ಲಿ ಹೋಗಿದ್ರು. ಸೊ ನಿನ್ನೆ ಮ್ಯಾಚ್ ಇವತ್ತು ಸ್ಟಾರ್ಟ್ ಮಾಡೀವಿ. ಅದಕ್ಕೆ ಸ್ವಲ್ಪ ಆಡೋ ಅವಸರದಾಗ ಗಾಯ ಮಾಡ್ಕೊಂಡಿನ್ರಿ ಕಾಲ್ ಭಯಂಕರ ದೊಡ್ಡ ಗಾಯ ಆಗೈತಿ ಈಗ ನೋಡ್ರಿ ಗಾಯ. ಬಾಬಾ ಗಾಯ. ಅದು ಹೊಸ ಬಾಲ್ ಐತ್ ದೋಸ್ತ, ನೀನು ಮೆಲ್ಕ್ ಟಚ್ ಮಾಡ್ಬೇಕು. ನೀನು ಕಸಿಯಾಗಿ ಟಚ್ ಮಾಡಿದ್ರೆ 6 ಹೋಗುತ್ತದು. 6 ಹೋದ್ರೆ ನಮ್ಮ ಕಡೆ ಏನು ರೂಲ್ಸ್ ಹೇಳು? ಔಟ್ ಅಂತ ಬರ್ತಾವ. ಔಟು ಕೊಟ್ರ ಇದೊಂದು ಹೋತಾ. ಕಂಗ್ರಾಚುಲೇಷನ್ಸ್, ವಿಕೆಟ್ ಬಿದ್ದಿರಿ. ಹಿಂಗೆ ಇರ್ರಿ, ಏನು ಹಿಂಗೆ ಮಾಡ್ರಿ, ಒಳ್ಳೆ ಬಾಳೆ ಮಾಡತ್ತೀರಿ, ಹಿಂಗೆ ಮಾಡ್ರಿ. ಈಗ ಕನ್ನಡದಲ್ಲಿ ನಮ್ಮ ಶ್ರೀಧರ್ ಅಲಿಯಾಸ್ ಬಾಹುಬಲಿ ಅವರು ಇದ್ದಾರೆ. ಸೊ ನಮ್ಮ ಕಾಮೆಂಟ್ರಿಯಲ್ಲಿ ಸ್ವಲ್ಪ ಗಲಿ ಬಿಲಿ ಆ ಕಡೆಯಿಂದ ಈ ಕಡೆ ಆದ್ರೆ ಈ ಕಡೆ ಈರೇಶ್ ಅವ್ರು ಬಂದಾರ. ಆಲ್ ದ ಬೆಸ್ಟ್. ಒಂದ ಬಾಲಿಗೆ ಔಟ್ ಆಗ್ರಿ, ಕಂಗ್ರಾಚುಲೇಷನ್ಸ್ ಅಡ್ವಾನ್ಸ್. ಈಗ ಅಖಾಡದಲ್ಲಿ ನಮ್ಮ ರವಿ ಅವರಿದ್ದಾರೆ, ನೋಡೋಣ ಅವ್ರು ಎಷ್ಟು ಬಾಲ್ ಹೊಡಿತಾರೆ ಅಂತ. ಸೊ ಇನ್ನಿಂಗ್ಸ್ ಫಸ್ಟ್ ಅಣ್ಣಂದು ಇಲ್ಲೇನೋ ಮಣ್ಣು ಮುಚ್ಚಾಕ್ತಾರೆ ಅವರು, ಔಟ್ ಆಗಲಿ ಅಂತ ಜಲ್ದಿ. ಅಂದರೆ ನೀವು ಅಡ್ವಾನ್ಸ್ ಆಗಿ ಔಟ್ ಆಗಲಿ ಅಂತ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಬೆಸ್ಟ್. ಥ್ಯಾಂಕ್ ಯು. ಹೊಡೆಯೋದ್ರಲ್ಲಿ ಗಲಿಬಿಲಿ, ಹಿಡಿಯೋದ್ರಲ್ಲಿ ಕುಲಿ. ಅವಸರ ಮಾಡಿದ್ರೆ ಏನು ಉಪಯೋಗ ಇಲ್ಲ ತಮ್ಮ. ಆಲ್ ದ ಬೆಸ್ಟ್ ಫಾರ್ ಯುವರ್ ಜರ್ನಿ. ಹಿಂಗ ಅವಸರ ಮಾಡ್ರಿ. ಥ್ಯಾಂಕ್ ಯು ಫಾರ್ ವೆರಿ ವಿಶೇಷ. ವೆರಿ ಗುಡ್ ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡಕಲ್ಲ ಹೇಳ್ದಂಗ ನಮ್ಮ ರವಿ ಅವ್ರು ಔಟ್ ಆಗ್ಯಾರಿ. ಕಂಗ್ರಾಚುಲೇಷನ್ಸ್ ಬ್ರದರ್. ನಿಮ್ಮಂತ ಆಶೀರ್ವಾದ ನಮ್ಗೆ ಹೀಗೆ ಇರ್ಬೇಕು, ಔಟ್ ಆಗಲ್ಲ. ಓಕೆ ಯಾವಾಗಲೂ ಹಿಂಗೆ ಇರ್ತಾ ಬರ್ರಿ ಹೋಗಮ್. ಓಕೆ ನೋಡಿ ಫ್ರೆಂಡ್ಸ್, ಇವರು ಬೇಗ ಆಟ ಆಡೋಕೆ ಬರ್ಬೇಕಂತಂದು ಔಟ್ ಆಗಲಿ ಅಂತ ಶಾಪಗಳು ಹಾಕ್ತಾವ್ರೆ ಅಭಿಷೇಕ್ ಅವರು. ಹಂಗೆ ನಾವು ಸೋ ನೈಸ್. ಸೊ ಇವಾಗ ಅಖಾಡದಲ್ಲಿ ನಮ್ಮ ಶ್ರೀಧರ್ ಅಲಿಯಾಸ್ ಬಾಹುಬಲಿ ಅವರು ಬ್ಯಾಟಿಂಗ್ ಅಲ್ಲಿದ್ದಾರೆ. ಸದ್ಯದಲ್ಲಿ ಅವರು ಔಟ್ ಆಗ್ತಿದ್ರು, ಅವ್ರಿಗೆ ಒಂದು ವಿಶ್ ಮಾಡಿ ಬರೋಣ. ಜಲ್ದಿ ಔಟ್ ಆಗ್ರಿ, ಜಲ್ದಿ ಹೊರ ಬರ್ರಿ, ನಾವು ಬರ್ತೀವಿ ಅಖಾಡಕ್ಕೆ. 4 ರನ್ ಬಂದ್ರೆ ನಮ್ಮ ಶ್ರೀಧರ್ ಅಣ್ಣ ಅವರ ಟೀಮ್ ವಿನ್ ಆಗ್ತೈತ್ರಿ. ನೆಕ್ಸ್ಟ್ ಅಖಾಡಕ್ಕೆ ನಾವು ಹೋಗೋಣ. ನಾವು ಒಂದು ಮ್ಯಾಚ್ ಆಡೋಣ ಅಂತ. ಒಂದು ಮ್ಯಾಚ್ ಆಡೀನಿ, ಕಾಲು ರಕ್ತ ಬಂದಿತ್ತು. ಮತ್ತು ಆಮೇಲೆ ನನ್ನ ಫ್ರೆಂಡ್ ಮತ್ತು ನನ್ನ ತಂಗಿ ಕಾಲ್ ಮಾಡಿದ್ರು. ಸೊ ಅದಕ್ಕೆ ಅಲ್ಲಿ ಹೋಗಿ ನಾನು ಒಂಚೂರು ಈ ಮ್ಯಾಚಿಗೆ ಡಿಲೇ ಆಗೀನಿ. ಸೊ ನೆಕ್ಸ್ಟ್ ಮ್ಯಾಚಿಗೆ ಹೋಗೋಣ ಅಂತ. ಇನ್ನೂ 2 ಓವರ್ ಅದಾವ, ಬರೀ 4 ರನ್ ಬೇಕು. ಇವ್ರು ಹೊಡಿತಾರೋ ಇಲ್ಲ ಗೊತ್ತಿಲ್ಲ ರೀ, ಯಾಕಂದ್ರೆ ಬೋರ್ಡ್ ಔಟ್ ಆದ್ರೆ ನಮ್ಮ ವೀರೇಶ್ ಅವರು ಬೋರ್ಡ್ ಔಟ್ ಆದ್ರೆ. ಬ್ರದರ್ ಕಂಗ್ರಾಚುಲೇಷನ್ಸ್, ಹಿಂಗೆ ಔಟ್ ಆಗಿ ಜಲ್ದಿ ಹೊರ ಬರ್ರಿ. ಎಲ್ಲಿ ಬರ್ತಿ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇನ್ನು ಕೇವಲ 4 ರನ್ ಬೇಕು. ಅಭಿನಂದನೆಗಳು. ಹಿಂಗೆ ಆಡ್ರಿ, ಹೊರ ಜಲ್ದಿ ಬರ್ರಿ, ನಾವು ಒಳ ಬರ್ತೀವ್ರಿ. ಈಗ ಬ್ಯಾಟಿಂಗಲ್ಲಿ ನಮ್ಮ ಶ್ರೀಧರ್ ಅಲಿಯಾಸ್ ಬಾಹುಬಲಿ ಅವ್ರು ಅದಾರ. ಆ ಕಡೆ ಬಾಲ್ ಹಾಕೋರು ಯಾರಂದ್ರೆ ಶಂಕರಣ್ಣ ಅಲಿಯಾಸ್ ಶಂಕರಪ್ಪಜ್ಜ ಅವ್ರು ಹಾಕಕತ್ತಾರ. ಇದ್ರೊಳಗಡೆ ಬಾಲರ್ ಗೆಲ್ತಾರೋ ಬ್ಯಾಟರ್ ಗೆಲ್ತಾರೋ ನೋಡೋಣ. ಲಾಸ್ಟ್ ಓವರ್ ಇದ್ದಂಗೆ ಐತಿದೆ ಮೇ ಬಿ. ಲಾಸ್ಟ್ ಒಂದು ಓವರಿಗೆ 5 ರನ್ ಬೇಕು. ಸೊ ಇಲ್ರಿ, ಹೊಡಿಲಿಲ್ರಿ. ಆತ್ರಿ ಇವಾಗ ನಮ್ಮ ಶ್ರೀಧರ್ ಅವ್ರ ಕಡೆಯಲ್ಲಿ 8 ರನ್ ಕೊಟ್ರಿ ಟೋಟಲ್ ಆಗಿ. ಈ ಮ್ಯಾಚ್ ಮ್ಯಾಚ್ ಟೈ ಆಗೈತ್ರಿ. ಇನ್ನೂ 1 ರನ್ ಬಂದ್ರೆ ವಿನ್ ಆಕೈತ್ರಿ. ವಿನ್ ಆತಾಳ್ರಿ ಮ್ಯಾಚ್. ಕಂಗ್ರಾಚುಲೇಷನ್ಸ್ ಬ್ರೋ, ಕಂಗ್ರಾಚುಲೇಷನ್ಸ್. ಸೊ ನಮ್ಮ ಬ್ಯಾಟ್ಸ್ಮನ್ ಅವರ ತಮ್ಮ ಮನಸ್ಸಿನ ಕಳ್ಕೊಳ್ಳೋ ಕಡೆ ಹೇಳಕತ್ತಾರ್ರಿ. ಹೇಳ್ರಿ. ಲಾಸ್ಟ್ ಒಂದು ಬಾಲ್ ಇನ್ನೂ 1 ಬಾಲಿಗೆ 1 ರನ್ ಬೇಕನ? ಓಕೆ ಆಲ್ ದ ಬೆಸ್ಟ್. ಕಂಗ್ರಾಚುಲೇಷನ್ ಬ್ರೋ, ನೀವು ನಿಮ್ಲಿದ್ರೆ ಟೀಮ್ ವಿನ್ ಆಗೈತಿ. ಅದಕ್ಕೆ ನಾವು ಜಲ್ದಿ ಒಳ ಬಂದಿವಿ. ಸೊ ಇವಾಗ ನಾವು ಆ ಕಡೆ ತೊಡೆ ನಾವು ಬಂದಿವಿ. ಆಲ್ ದ ಬೆಸ್ಟ್ ಬ್ರೋ, ಆಲ್ ದ ಬೆಸ್ಟ್. ಚಂದಾಗ್ರಿ. ಇವ್ರು ನಮ್ಮ ಟೀಮ್ ಕ್ಯಾಪ್ಟನ್. ಆಲ್ ದ ಬೆಸ್ಟ್ ಬ್ರೋ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ, ನಿಮ್ಮ ಹೆಸರೇನು? ನಮನ್. ಇವ್ರು ನಮನ್ ಅವ್ರಿ, ನಮ್ಮ RX ನಮ್ಮವ್ರು ನಮ್ಮ ಟೀಮ್ದಾಗ. ಆಲ್ ದ ಬೆಸ್ಟ್ ಬ್ರೋ, ಆಲ್ ದ ಬೆಸ್ಟ್. ಚಂದಾಗ್ರಿ. ಶಂಕರಪೂಜ ಆಲ್ ದ ಬೆಸ್ಟ್. ಚಂದಾಗ್ರಿ. ಸೊ ಗೈಸ್, ಈಗ ಮ್ಯಾಚ್ ಸ್ಟಾರ್ಟ್ ಆಗೈತಿ. ಫಸ್ಟ್ ಇನ್ನಿಂಗ್ಸ್ ಅವ್ರು ಆಡತ್ತಾರ ಅಪೋಸಿಟ್ ಟೀಮ್ದವ್ರು. ನಾವು ಬಾಲಿಂಗ್ದಾಗ ಅದೀವಿ. ಸೊ ನೆಕ್ಸ್ಟ್ ಮ್ಯಾಚ್ ಏನೇನು ಆಕೈತಿ, ಫಸ್ಟ್ ಇನ್ನಿಂಗ್ಸ್ದಾಗ ಏನೇನೈತಿ ನೋಡೋಣ. ಬ್ರೋ ನಮ್ಮ ಟೀಮ್ ತಗೋತೀರಿ ಬ್ರೋ. ಆಲ್ ದ ಬೆಸ್ಟ್. ಕಿಪ್ಪರ್ ಮಾಡತ್ತೀರಿ, ಜಲ್ದಿ ಔಟ್ ತೆಗಿರಿ. ಮಸ್ತಾಗಿ ಗೆದ್ದು ಬಿಡಮಂತ. ನಾವು ಗೆದ್ರೆ ಈ ಸಲ ಕಪ್ಪು ನಮ್ದ. 5 ಓವರಿಗೆ ಕಂಪ್ಲೀಟ್ ಆಗಿ 11 ರನ್ ಆಗೈತಿ. ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಇವ್ರು ಹೊಂಟ್ರ. ನಿಮ್ಮ ಹೆಸರೇನ್ರಿ?
ರಾಕೇಶ್ ಅಣ್ಣ. ಇವ್ರ ನೋಡಿ ರಾಕೇಶ್, ನೀನೆ ಕ್ವಶನ್ ಆ್ಯಂಡ್ ಆನ್ಸರ್ದಾಗ ಲೋಡಿಂಗ್ ಅಂತ ಹಾಕಿದ್ರಲ್ಲ ಇವ್ರದ, ಅದಕ್ಕೂ ಇನ್ನೂ ಕ್ವಶನ್ ಎಷ್ಟು ಅದು ಕ್ವಶನ್ ಏನ್ ಕೇಳ್ಕೊಂಡು ಗೊತ್ತಾಗಲ್ದು, ಕೇಳಿ ಮೇಲೆ ಐತೀನಿ ನೋಡ್ರಿ. ನನ್ನ ಬಗ್ಗೆ ಒಂದು ಕ್ವಶನ್ ಕೇಳೋಕ್ಕೂ ಇನ್ನೂ ಯೋಚನೆ ಮಾಡೋಷ್ಟು ಅಣ್ಣಗೆ ಬಂದ್ಬಿಡೈತಿ. ಅಣ್ಣ ಫಸ್ಟ್ ಬ್ಯಾಟಿಂಗ್ ಆಡ್ದಾನ, ನೆಕ್ಸ್ಟ್ ಯಾರು ಔಟ್ ಆಗ್ತಾರೆ ಆ ಜಾಗಕ್ಕೆ ನಾವು ಪಕ್ಕ ನೆಕ್ಸ್ಟ್ ನೋಡಮ್ ತಡ್ರಿ. ಅಣ್ಣ ಬ್ಯಾಟಿಲ್ ಹೊಡಿಯೋ ಬ್ಯಾರಲ್ಲ. ಅಪೋಸಿಟ್ದವ್ರು 5 ಓವರಿಗೆ 11 ರನ್ ಅಷ್ಟೇ ಹೊಡೆದಾರ. ಆ್ಯಂಡ್ 12 ರನ್ ನಮಗೆ ಟಾರ್ಗೆಟ್ ಐತಿ. ಏನು ಒಂದು 3-4 ಹೊಡೆದ್ಬಿಟ್ರೆ ಮುಗೀತು ರೀ. ಆ್ಯಂಡ್ ನಮ್ಮ ಟೀಮ್ ಕ್ಯಾಪ್ಟನ್ ರೀ ಇವ್ನ ಹೆಸರು ಗೊತ್ತಿಲ್ಲ ರೀಪ್ಪ ನನ್ಗೆ. ಯಾರೇನು ಎಲ್ದ ಯಾರ್ಯಾರು ಬರ್ತಾರೆ ರೀಪ್ಪ ನಮ್ಮ ಓಣ್ಯಾಗ ಒಂದು ಗೊತ್ತಾಗಂಗಿಲ್ಲ ನಮಗೆ. ವೈಡ್ ವೈಡ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಜೀರೋದಲ್ಲಿ ಔಟ್ ಆಗಿದ್ದಾರೆ. 1 ರನ್ ಹೊಡೆದಿನಪ್ಪ ಯಪ್ಪ ದೇವ್ರು ಯಾರು ಮುಂದಾರ ಹಿಂಗೇಳಿ. ಅದು 1 ರನ್ ವೈಡ್ ಬಂದೈತಿ. ವಾಟ್ ಎವರ್ ಬ್ರೋ, 1 ರನ್ ಹೊಡೆದಿನಿಲ್ಲ ಮುಗೀತು. ತಗೋ ವೈಡ್ ದಿನಕ್ಕೆ ಕೌಂಟ್ ಆಗಲ್ಲ ಅದು. ಹೌದಂತೆ ಹಂಗಂತ. ನೀವು ಇನ್ನೂ ಕ್ವಶನ್ ಯಾವಾಗ ಲೋಡ್ ಮಾಡ್ತೀರಿ ಹೇಳ್ರಿ? ಮಾಡ್ತೀನಿ ಆದಷ್ಟು ಬೇಗ. ಇನ್ನೂ ಸದ್ಯ ಸರಿ ಏನು ಕೇಳ್ಕೊಂಡು ವಿಚಾರ ಮಾಡೋದು. ಸೊ ನನಗೆ ಒಂದು ಕ್ವಶನ್ ಕೇಳಕ್ಕೂ ಇಷ್ಟಾಗೊಂದು ಯೋಚನೆ ಮಾಡ್ಬೇಕಂದ್ರೆ ಇವತ್ತು ಗೊತ್ತಾಯ್ತು ಅಂದ್ರೆ ನಿನಗೆ ಒಳ್ಳೆ ಇದು ಇರಬಾರ್ದಲ್ಲ ಆನ್ಸರ್ ಕೊಡಕ್ಕೆ. ಬೈ ನೀ ಬೆಕ್ಕರ್ಕೆ ಬೈ ನಾ ಆನ್ಸರ್ ಕೊಡ್ತೀನಿ. ಕೇಳ್ತೀನಿ ಆದ್ರೆ ಅಕ್ಕ ತೋರಿಸಿಲ್ಲಲ್ಲ ಆ ಅಕ್ಷರ ಮಾತ್ರ ಕೇಳ್ಬೇಡ, ಸತ್ರ ಅರ್ಥ ಆಗಲ್ಲ ನಂಗೆ. ನಾವಂತೂ ಔಟ್ ಆದ್ವಿ ರೀ. ನೆಕ್ಸ್ಟ್ ನಮ್ಮ ಪ್ಲೇಯರ್ಸ್ ಮ್ಯಾಗ ಉರುಪ್ ಕೊಡಮಂತ. ಸೊ ಏನೇನೋ ಮಾಡಾಕತ್ತಾರಪ್ಪ ಇವ್ರು, ಅರ್ಥ ಆಗಲ್ತು. ನೋಡ್ರಿ ನೀವು ನೋಡ್ಬಿಡ್ರಿ ಇಷ್ಟ. ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ವ್ಯವಸ್ಥೆದಾಗ ನಾವು 11 ರನ್ನಿಂದ ಗೆದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರೋ, ಕಂಗ್ರ್ಯಾಚುಲೇಷನ್ಸ್. ನೀವು ಸೋತಿದ್ದಕ್ಕೆ ನಾವು ಗೆದ್ದೀವಿ ಅಣ್ಣ. ಕಂಗ್ರ್ಯಾಚುಲೇಷನ್ಸ್. ಅದ ಇವರ ಇಲ್ಲ 11 ರನ್ಗಿಂದ ಗೆದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಏ ಬಾಯ್ಲಿ ಕಂಗ್ರ್ಯಾಚುಲೇಷನ್ಸ್. 11 ರನ್ನಿಂದ ಸೋತಿರಿ ನೀವು. ಕಂಗ್ರ್ಯಾಚುಲೇಷನ್ಸ್. ಏ ಟಾಟಾ ಅದ ನಾವು ಗೆದ್ದಿ. ಐ ನೀ ಹೇಳ್ದು ಬರಸ್ ತಗಲ್ಲ ನಡಿ. ನೀ ಹೇಳ್ದು ಬರಸ್ ತಗಲ್ಲ ನಡಿ. ಬರೀ ಇಂಥದೆಯಾ. ಕಂಗ್ರ್ಯಾಚುಲೇಷನ್ಸ್. 11 ರನ್ನಿಂದ ಸೋತಿರಿ ನೀವು. ಹಿಂಗೆ ಸೋಲ್ಕೊಂತವ್ರಿ ನಾವು ಗೆದ್ಕೊಂತ ಹೋಗ್ತೀವಿ. ಕಂಗ್ರ್ಯಾಚುಲೇಷನ್ಸ್. 11 ರನ್ನಿಂದ ಗೆದ್ದೀವಿ ನಾವು. ಗೆದ್ದೀವಿ 11 ರನ್ನಿಂದ ಗೆದ್ದೀವಿ. ನೀವು ಸೋತಿರಿ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. 11 ರನ್ನಿಂದ ಸೋತಿರಿ ನಾವು. 11 ರನ್ನಿಂದ ಗೆದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಹಿಂಗೆ ಮಾಡ್ರಿ. ಕಂಗ್ರ್ಯಾಚುಲೇಷನ್ಸ್. 11 ರನ್ನಿಂದ ಸೋತಿರಿ, ಹಿಂಗೆ ಸೋಲ್ಕೊಂತೀರಿ ಯಾವಾಗಲೂ. ಸುಳ್ಳು ಹೇಳ್ಬಾರಂಗಿಲ್ಲ. ಬನ್ನಿನೂ ಹಾಕೊಂಡು ಹಿಂಗೆ ಮಾತಾಡಿದ್ರೆ ಹೆಂಗೆ ಬೇಡ. ಈಗ ಇಲ್ಲಿ ಬಿದ್ದು ನೋಡ್ರಿ. ಈಗ ಇವ ಟೀಮ್ ಕ್ಯಾಪ್ಟನ್ ರೀ. ಟೀಮ್ ಕ್ಯಾಪ್ಟನ್ ರೀ. 11 ರನ್ ಸೋತಿದ್ದಕ್ಕೆ ಹಿಂಗೈತಿ ಉತ್ತರಂಗ್ ಮಾಡತ್ತೇನ್ರಿ. ಅವ ಸ್ವಲ್ಪ ಮಾನಸಿಕ ಆಗ್ಯಾನ. ಇರ್ಲಿ ಆತಪ್ಪ, ನೀನ ಗೆದ್ದಿ. ಸಮಾಧಾನ ತಗೊಂಡಿರ್ನಿ. ಯಾವಾಗ ಮ್ಯಾಚ್ ಆಡಿದಾಗ ಬ್ರೋ? ನೆಕ್ಸ್ಟ್ ಟೈಮ್ ಅಲ್ಲಿ ಹೊಂಟಿವಿ ಬ್ರೋ ನಾವು. ಎಷ್ಟು ಮೀಟಿವ್ ಬ್ರೋ, ಮತ್ತೆ ಸಿಗೋಣ. ಮತ್ತೆ ನೆಕ್ಸ್ಟ್ ಅಮಾಸಿ ಟೂರ್ನಮೆಂಟ್ ಮಾಡಮ್. ಬಾಯ್. ಮತ್ತೆ ನೆಕ್ಸ್ಟ್ ಟೂರ್ನಮೆಂಟ್. ಯಾರಲ್ಲ ನೀನು ಎದಕ್ಕೆ ಬರ್ತಿಲ್ಲ ಮುಣಿಗೆ? ತೋರ್ಸು ಇನ್ನೇನು ತೋರ್ಸು. ಈಗ ತೋರಿಸಿ ನೋಡಿ ಬರೋಬ್ಬರಿ ಇಲ್ಲ ಮಣ್ಣು. ಮತ್ತೆ ನಿಮ್ಮ ಭೇಟಿ ಮುಂದಿನ ಅಮಾಸಿಗೆ ಸಿಗೋಣ. ಬಾಯ್. ಇಲ್ಲ ಶುಕ್ರವಾರ ದಿವಸ. ಓಕೆ ಮತ್ತೆ ಶುಕ್ರವಾರ ಬಾಯ್. ಏ ಅಪ್ಪಿ ಯಾರು ನೀ ಎದಕ್ಕೆ ಬರ್ತೀನಿ ನಮ್ಮ ಮನ್ಯಾಗ? ಯಾರ್ಯಾರು ಬರ್ತಾರೋ ಮರಿ ನಮ್ಮ ಮನ್ಯಾಗ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ. ಆ್ಯಂಡ್ ಡೈಲಿ ಇದೇ ಥರ ವಿಡಿಯೋ ಬರ್ತಾನೆ ಇರ್ತಾರೆ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ದು ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್. ಎಲ್ಲರೂ ಆರಾಮಿರ್ರಿಪ್ಪ. ಅಷ್ಟೇ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.